ಚಂದು ಎಲ್ಲಾದ್ರೂ ನೋಡಿದ್ಯಾ? ಚಂದ್ರನ ಚಂದ್ರ ಇಷ್ಟೊತ್ನಲ್ಲಿ ಇಲ್ಲಿ ಹಾಕಿರ್ತಾನೆ, ಅಲ್ಲಿರ್ತಾನೆ ಆಕಾಶದ ಮೇಲೆ. ಅಲ್ಲಿ ನೋಡಿ, ಚಂದ ಮಾಮ ಬಾರ ಚಂಗಲಿ ಮಾಮ. ನಾನ್ ಕೇಳಿದ್ದು ಚಂದುನ, ಚಂದ್ರನಲ್ಲ. ಚಂದುನ? ಯಾವ ಚಂದು? ಚಂದುಯಿಂದ ನಿಮಗೇನಾಗಬೇಕು? ಏನಿಲ್ಲ, ಹೋಗು. ಹೋಗಿ, ನಾನು ಹೋಗ್ತೀನಿ. ನಾನು ಎಲ್ಲಿಗೆ ಹೋಗ್ಬೇಕು? ಎಮ್ಮೆ ಕಟ್ಟಿಗೆ ಹೋಗ್ಬೇಕು. ಆ ಡಂಕ ಡಕಡ ಡಂಕಡ. ಬಬ್ಲು, ನಿಮ್ ಚಂದು ಮಾಮ ಎಲ್ಲಿ? ಚಂದು ಮಾಮನ ಅವರು ಪಕ್ಕದಲ್ಲಿ ಮದ್ವೆ ಗಂಡು ಉಳ್ಕೊಂಡಿರೋ ಮನೆಗೆ ಹೋದ್ರು. ಅಲ್ಲಿಗೆ ಯಾಕೆ ಹೋದ್ರು? ಮದ್ವೆ ಗಂಡ ಹತ್ರ ಇಂಪಾರ್ಟೆಂಟ್ ಕೆಲ್ಸ ಇದೆ ಅಂತ ಹೋದ್ರು. ಇಂಪಾರ್ಟೆಂಟ್ ಕೆಲ್ಸನಾ? ಗುಂಡಾಗ್ತಾ ಎರಡ ಕಾಡ್ತಾಳವಾ, ಸೂಪರ್ ಆಗಿರತ್ತ. ಗುಂಡಾಗ್ದಾಗ ಎರಡೇ ವಿಷಯ ಮಾತಾಡ್ಬೇಕು ಗುರುವೆ. ಒಂದು ಲವ್ ಸಕ್ಸಸ್, ಇನ್ನೊಂದು ಲವ್ ಫೇಲಿಯರ್. ಸೂರಿ, ಈ ಲವ್ ಅನ್ನೋದು ಒಂಥರ ಗರ್ಗಸ ಇದ್ದಂಗೆ, ಹೋಗೋ ತನಕ ಕುಯ್ತಾನೆ ಇರುತ್ತಮ್ಮ. ನಾನು ನನ್ನ ಲವರ್ ಜೊತೆ ಒಂದ್ ಇಷ್ಟು ಫ್ರೀಡಮ್ ಇದೆ ಅಂತ ಇಷ್ಟೇ ಜಾಗ ನೋಡಕ್ಕೆ ಇಷ್ಟು ಮಾಡ್ದೆ ಗುರುವೆ. ಅದಕ್ಕೆ ಅಯ್ಯಪ್ಪ ಎಷ್ಟು ಜಗಳ ಆಗೋಯ್ತಮ್ಮ. ಬಟ್ ಐ ಸ್ಟಿಲ್ ಲವ್ ಹರ್. ಏ ಚಂದು, ಅವಳು ಯಾರು? ಅವಳ ಹೆಸರೇನು? ವಿದ್ಯಾ. ವಿದ್ಯಾ ಇದ್ದು ಬುದ್ಧಿ ಇಲ್ದೇ ಇರೋರ್ನ, ಮನಸ್ಸಾಗಿದ್ದು ಮನಸ್ಸು ಇಲ್ದೇ ಇರೋರ್ನ, ಮನಸ್ಸಿದ್ದು ಕ್ಷಮಿಸೋ ಗುಣ ಇಲ್ದೇ ಇರೋರ್ನ ಯಾವ ಹೆಸರಲ್ಲಿ ಕರೆದ್ರೇನು ಬಿಟ್ರೇನು? ಹೋಗ್ಲಿ ಬಿಡು ಬ್ರದರ್, ಇನ್ನೊಂದು ರೌಂಡ್ ಹಾಕು. ಅಯ್ಯೋ, ಇನ್ನೊಂದು ರೌಂಡ್ ಬೇಡಮ್ಮ. ನನ್ ವಿಷಯ ಬಿಡು ಬ್ರದರ್. ನಮ್ಮನ್ನ ಅವಳು ದೇವದಾಸ್ ಮಾಡಾಕ್ಬಿಟ್ಲು. ನೀನು ಹುಷಾರಾಗಿರು. ನನಗೇನಾಗಿದೆ? ನಾನು ಯಾರು ಲವ್ ಮಾಡಿಲ್ಲ, ಮದುವೆ ಆದ್ರೆ ಮುಗೀತು. ಅಲ್ಲೇ ಬ್ರದರ್ ಇರೋದು ಇಂಪಾರ್ಟೆಂಟ್ ಪಾಯಿಂಟು. ತಾಳಿ ಕಟ್ಟಿದಾಕ್ಷಣಕ್ಕೆ ಇಷ್ಟ ಬಂದಂಗೆ ಮಾಡ್ಬೋದು ಅನ್ಕೊಂಬಿಟ್ಯ. ಹಾಗೆ ಇಷ್ಟ ಬಂದ್ ಕಡೆ ಮುಟ್ಗಿಟ್ ಹಾಕೋಬಿಟ್ಟ ಬ್ರದರ್. ಇಲ್ ಮುಟ್ ಆ ಜಾಗ ಮಾತ್ರ ಮುಟ್ಬೇಡ ಬ್ರದರ್. ಯಾವ ಜಾಗ? ಸೊಂಟ. ಯಾಕೆ ಏನು ಅಂತ ಕೇಳ್ಬೇಡ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದೀನಿ. ಮುಟ್ಬೇಡ ಅಂದ್ರೆ ನಾನು ಜಾಗ ಖಾಲಿ ಮಾಡೋದು ಬೆಟ್ರ್ ನಾವು. ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗುಡ್ ನೈಟ್. ನಾನು ಹೊರಡ್ತೀನಿ. ಓಕೆ. ಏ ಚಂದು, ಸೊಂಟಿ ದಿಶೆ ಹಾಕು, ಸಸ್ಪೆನ್ಸ್ ಆಗಿಟ್ಟಿದ್ಯಾ? ಮದ್ವೆ ಆಗ್ತೀಯಲ್ಲ, ನಿಂಗೆ ಗೊತ್ತಾಗುತ್ತೆ. ಏನು ಎಲ್ಲಿ ನನ್ನ ವಿಷಯ ಎಲ್ಲ ಹೇಳಿ ನಿನ್ ಮದ್ವೆ ನಿಲ್ಲಿಸ್ಬಿಡ್ತೀನೋ ಅಂತ ಎದುರ್ಕೊಂಡು ಫಾಲೋ ಮಾಡ್ಕೊಂಬಂದಾಗಿತ್ತು. ಹೆದರಿಕೆನಾ? ಅಯ್ಯಯ್ಯೋ, ದಯವಿಟ್ಟು ನನ್ ಮದ್ವೆನ ಹಾಳು ಮಾಡ್ಬೇಡ ಅಂತ ಬೇಡ್ಕೊಳ್ಳೋ ಕ್ಯಾಟಗರಿಗೆ ಸೇರಿದವಳಲ್ಲ ಈ ವಿದ್ಯಾ. ಸೊ ಈ ಮದ್ವೆ ನಿಂತ್ರು ಪರವಾಗಿಲ್ಲ. ಅಂದ್ಮೇಲೆ ಈ ಮದ್ವೆ ಮೇಲೆ ನಿಂಗೆ ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ, ಒಪ್ಕೊಂಡ್ಬಿಡು. Shut up! You shut up! Shut up. ನೋಡು, ನಾನು ಐ ಲವ್ ಯು ಅಂತ ಹೇಳಿದ್ರೆ ನೀನ್ ನನ್ನ ಪ್ರೀತಿನ ಒಪ್ಕೋತೀಯ ಅಂತ ಆತರ ಪಟ್ಬಿಟ್ಟೆ. ಪ್ರೀತಿಯಲ್ಲಿ ನೀನ್ ಮನಸ್ಸು ಮುಟ್ಬೇಕಾದವನು ಹಾಳಾದ ಕಣ್ಗಳಿಂದ ನಿನ್ ಮೈ ಮುಟ್ಬಿಟ್ಟೆ. ಐ ನೋ ಡನ್ ಅ ಮಿಸ್ಟೇಕ್. ತಪ್ಪು ಮಾಡಿದ್ದೀನಿ ನಾನು. ಕ್ಷಮಿಸು ಅಂತ ಕೇಳ್ಕೊಂಡೋ ಇಲ್ವೋ? ಇವತ್ತು ಕೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತಾ ಇದ್ದೀನಿ. ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಒಂದು ವಸ್ತುನ ಇಷ್ಟಪಟ್ಟ ಮೇಲೆ ಆ ವಸ್ತುನ ಪಡಿಬೇಕು ಅನ್ನೋದು ಮನುಷ್ಯನ ಸ್ವಭಾವ ಕಣೆ. ಕಾಮನ್ ಮ್ಯಾನ್. ನಿಂದಲ್ದೇ ಇರೋ ವಸ್ತುನ ಇಷ್ಟಪಡೋದು ತಪ್ಪು. ಯಾವ್ದೇ ತಪ್ಪು? ಯಾವ್ದೇ ತಪ್ಪು? ತಪ್ಪಂತೆ ನಾವು ಗಂಡಸರು ಆತರ ಪಟ್ಟು ಅನರ್ಥಗಳನ್ನ ಮಾಡ್ಕೊಂಡ್ ಬಿಡ್ತೀವಿ. ಟೈಮ್ ಚೆನ್ನಾಗಿರಲ್ಲ. ನೀವು ಮಳ್ಳಿ ಮಳ್ಳಿ ಗೆದ್ರೆ ಆಡಕ್ ಬಂದೆ, ಸೋತ್ರೆ ನೋಡಕ್ ಬಂದೆ ಅಂತ ಸೇಫ್ ಆಗ್ಬಿಡ್ತೀರಾ. ಸೇಫ್.
ಅವಂಗಲ್ಲ ವಿದ್ಯಾ, ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತೂ ಸೋಲದೇ ಇಲ್ಲ ಅನ್ಕೊಂಡು ಪೋಸ್ಟ್ ಕೊಡ್ಕೊಂಡು ಈ ತರ ನಿಲ್ಬೇಡ. ನೋಡು, ನನ್ ಪ್ರೀತಿ ನನ್ ಬರೀ ಕಾಡ್ತಾ ಇದೆ ಅಷ್ಟೇ. ಬಟ್ ನೀನ್ ಇದೇ ತರ ಹಠ ಮಾಡಿ ಮದುವೆ ಆದೆ ಅಂತ ಅನ್ಕೋ, ನಿನ್ನ ನಲ್ಸ್ತಾನೆ ಇರುತ್ತೆ. ನಿಮಗೆಲ್ಲ ಪ್ರೀತಿ ಅರ್ಥ ಗೊತ್ತಾಗಲ್ಲ ಕಣೆ, ಗೊತ್ತಾಗಲ್ಲ. ಲವ್ ಅಂಡ್ ಟೈಮ್ ಪಾಸ್ ಅನ್ಕೊಂಡ್ಬಿಟ್ಟು ಬೇಜಾರಾದಾಗೊಬ್ಳು, ಸಂಸಾರಕ್ಕೊಬ್ಳು ಅಂತ ಇಟ್ಕೊಂಡು ಸಿಕ್ತಾಗೆಲ್ಲ ಹಾಯ್ ಬಾಯ್ ಸಿ ಅಂತಾರಲ್ಲ, ಅವ್ರು ಕರೆಕ್ಟ್. ನಿಮ್ಗೆ ನಮಗಾಗಿರಕ್ ಬರಲ್ಲ ವಿದ್ಯಾ. You know why? Because I love you. ಪ್ರೀತಿಸ್ತಾ ಇದ್ದೀನಿ ನಿನ್ನ. ಆ ಒಂದು ಪ್ರೀತಿ ನಂಬಿಕೆ ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಬಂದು ನನ್ ಮನೆ ತರ ಓಡಾಡ್ತಾ ಇದ್ದೀನಿ. ವೇಸ್ಟ್. ಒಂದ್ ಮಾತ್ರ ಗ್ಯಾರಂಟಿ, ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮಿಸು ಅಂತ ಕೇಳ್ಕೊಂಡ್ಮೇಲೂ ನೀನು ನನ್ನ ಕ್ಷಮಿಸಿಲ್ಲ ಅಂದ್ರೆ, ನೀನು ಬದಲಾಗಿಲ್ಲ ಅಂದ್ಮೇಲೆ ನಿಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ ಕಣೆ. ಇನ್ನೊಂದು ಸಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ. ಇದುವರೆಗೂ ನೀನು ತಪ್ಪು ಮಾಡ್ದೆ, ಕ್ಷಮಿಸು ಅಂತ ಬೇಡ್ಕೊಂಡೆ. ಈಗ ನಾನ್ ಸಿಗಲ್ಲ ಅಂತ ಗೊತ್ತಾಗಿದ್ದಕ್ಕೆ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಬ್ಯಾಡ್ ಆಗಿ ಮಾತಾಡ್ತಿದ್ಯಾ? ನಿಂದು ಚೀಪ್ ಕ್ಯಾರೆಕ್ಟರ್. ಚಂದು ನಿಂತ್ಕೋ. ಬನ್ನಿ ಅಂಕಲ್, ಒಂದ್ ನಿಮಿಷ. ಚಂದು ನಿಂತ್ಕೋ. ನಿನಗೂ ಈ ಮನೆಗೂ ಏನ್ ಸಂಬಂಧ? ನೀನ್ ಇಲ್ಲಿಗೆ ಬಂದಿರೋ ಉದ್ದೇಶ ಏನು? ನಾ ಕೇಳಿದ್ದಕ್ಕೆ ಉತ್ತರ ಕೊಡು. ಸಾರಿ ಅಂಕಲ್, ಅದೇನಾಯ್ತು ಅಂದ್ರೆ ನೀನೇನು ಹೇಳಬೇಕಾಗಿಲ್ಲ. ವಿದ್ಯಾ ನನಗೊಬ್ಬಳೇ ಮಗಳು. ಅವಳು ಮದುವೆನ ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು ಅಂತ ಏನೇನೋ ಕನಸ್ಕೊಂಡಿದ್ದೆ. ಮದುವೆ ನೋಡಿದವರೆಲ್ಲ ನನ್ನ ಹೊಗಳಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ. ಆ ನನ್ನ ಆಸೆಗೆ ನೀನು ಕಲ್ಲು ಹಾಕ್ಬೇಕು. ನಿನಗೆಷ್ಟು ಧೈರ್ಯ ಇರಬೇಕು? ಎಲ್ಲ ಕೆಲಸನೂ ನೀನೇ ಮಾಡಿ ಈ ಮದುವೆಯಲ್ಲಿ ನಾನು ಯಾರು ಅಂತ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲಪ್ಪ. ಅಷ್ಟೇನಾ? ನಾನೇನೋ ನೀವು ಕೇಳಿದ್ ನೋಡಿ. ಮತ್ತಿನ್ನೇನಯ್ಯ, ಹುಡುಗರನ್ ಕೇಳಿದ್ರೆ ಚಂದು ಇದಾನೆ ಡೋಂಟ್ ವರಿ. ಅಡಿಗೆವನ್ ಕೇಳಿದ್ರೆ ಚಂದು, ಚಪ್ಪರದವನ್ ಕೇಳಿದ್ರೆ ಚಂದು, ವಾಲಕದವನ್ ಕೇಳಿದ್ರೆ ಚಂದು. ಈ ಚಂದು ಅನ್ನೋ ಹೆಸರು ಮುಂದೆ ನನ್ನ ಹೆಸರೇ ಮುಚ್ಚೋಗಿದೆ. ನನಗೂ ನಿಮ್ ಹೆಸರೇ ಮರ್ತಾಗಿತ್ತ. ಚಿಕ್ಕಪ್ಪ, ವಿದ್ಯಾ ನಾವು ಗೌರಿ ಪೂಜೆ ಕರ್ಕೊಂಡು ಹೋಗಮ್ಮ. ಹೋಗಮ್ಮ ಹೋಗು. ವಿದ್ಯಾ, ಒಂದ್ ನಿಮಿಷ. ಅಂಕಲ್, ಈ ಗೌರಿ ಪೂಜೆ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಗೌರಿ ಪೂಜೆ ಅಂದ್ರೆ ಎಲ್ರೆದುರ್ಗು ಮರ್ಯಾದೆ ಕಳಿಬೇಡ, ನನಗೆ ಗೊತ್ತಿಲ್ಲ ಅಲ್ವಾ? ನಾನು ಹೇಳ್ತೀನಿ ಕೇಳಿ. ಗೌರಿ ಪೂಜೆ ಅಂದ್ರೆ ಕಟ್ಕೊಳ್ಳೋ ಗಂಡನ ಮನಸ್ಸನ್ನ ನೆನ್ಸ್ಕೊಂಡು ಅವನಿಗೆ ಸುಖ, ಸಂತೋಷ, ಆರೋಗ್ಯ, ಆಯಸ್ಸು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತಾ ತಮ್ಮ ಜೀವನ ಹಾಲು ಜೇನಂತೆ ಇರ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಪ್ರದಕ್ಷಿಣೆ ಹಾಕೋದಕ್ಕೆ ಗೌರಿ ಪೂಜೆ ಅಂತಾರೆ. ಹಾಗೆ ಬೇಡ್ಕೊಂಡ ತಕ್ಷಣ ಅರ್ಧ ಮದುವೆ ಆದಾಗೆ ಲೆಕ್ಕ. ಯಾಕಂದ್ರೆ ಅಗ್ನಿ ಅಂತ ಒಂದು ಪವಿತ್ರವಾದ ಹೆಣ್ಣಿನ ಮನಸ್ಸಿನಲ್ಲಿ ತಾಳಿ ಕಟ್ಟೋ ಗಂಡಿಗೆ ಜಾಗ ಕೊಟ್ಟಾಗೆ ಲೆಕ್ಕ. ಹೇ, ಪರವಾಗಿಲ್ಲ ಕಣೋ, ನೀನು ಏನೇನೋ ತಿಳ್ಕೊಂಡ್ಬಿಟ್ಟಿದ್ಯಾ. ಥ್ಯಾಂಕ್ಸ್ ಬಾಬಾ. ಆದ್ರೆ ನನ್ ಬಗ್ಗೆ ಯಾರ್ಯಾರೋ ಏನೇನೋ ಅನ್ಕೊಂತಾರೆ. ಎಲ್ಲಿ ಏನಂದ್ರೆ ಅಂಕಲ್, ಇನ್ನು ಚೂರ್ ಜೋರಾಗಿ ಹೇಳಿ. ಅಪ್ಪ, ನಾವು ಬರ್ತೀವಿ. ಚಂದು, ನನ್ ಮಗಳ ಮದುವೆಗೆ ಇಷ್ಟೊಂದು ಕಷ್ಟ ಪಡ್ತಿದ್ಯಾ, ನಿನ್ನ ಮದುವೆ ಯಾವಾಗ ಹೇಳು? ಮದುವೆ ಆಗ್ಬೇಕಂಕಲ್, ಆದ್ರೆ ಏನ್ ಮಾಡ್ಲಿ, ನಾನು ಪ್ರೀತಿಸ್ತಾರ ಹುಡುಗಿನೇ ಸ್ವಲ್ಪ ಪ್ರಾಬ್ಲಮ್. ಅದು ಯಾರು ಹೇಳೋ? ನಾನೇ ನಿಂತು ಮಾತಾಡಿ ಮದುವೆ ಮಾಡಿಸ್ತೀನಿ. ನೀವಿಲ್ಲಾಂದ್ರೆ ಮದುವೆನೇ ನಡೆಯಲ್ವೇ? ಅಂಕಲ್, ನೀವೆಲ್ಲ ದೇವ್ರನ್ನ ನಂಬಿದ್ದೀರಾ, ಆದ್ರೆ ನಾನ್ ನಂಬಿರೋದು ಪ್ರೀತಿನ. ಪ್ರೀತಿ 2 ಅಕ್ಷರ ಅಂಕಲ್, ಆದ್ರೆ ತುಂಬಾ ಪವರ್ ಇದೆ.
ನನ್ನ ಪ್ರೀತಿ ನಿಜ ಆಗಿದ್ರೆ ಅವಳು ನನಗೆ ಸಿಕ್ಕೇ ಸಿಗ್ತಾಳೆ. ವಿದ್ಯಾ, ಪ್ರದಕ್ಷಿಣೆ ಹಾಕ್ಬಮ್ಮ. ಕಟ್ಕೊಳ್ಳೋ ಗಂಡನ ಮನಸ್ಸನ್ನ ನೆನ್ಸ್ಕೊಂಡು ಅವನಿಗೆ ಸುಖ, ಸಂತೋಷ, ಆರೋಗ್ಯ, ಆಯಸ್ಸು ಎಲ್ಲಾ ಕೊಡ್ಲಿ ಅಂತ ದೇವರಲ್ಲಿ ಕೇಳ್ಕೊತಾ ಪ್ರದಕ್ಷಿಣೆ ಹಾಕೋದಕ್ಕೆ ಗೌರಿ ಪೂಜೆ ಅಂತ. ಐ ಲವ್ ಯು. ವಿದ್ಯಾ, ಕಟ್ಕೊಂಡಿರೋ ನಿನ್ ಪ್ರೀತಿನ ಸ್ವಲ್ಪ ಫ್ರೀ ಆಗ್ಬಿಟ್ಬಿಟ್ಟು ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದ್ ಬಿಟ್ಬಿಟ್ಟು ನಾನು ಇರೋದೇ ಹೀಗೆ, ನಾನು ಯಾವತ್ತೂ ಸೋಲೋದೇ ಇಲ್ಲ ಅನ್ಕೊಂಡು ಪೋಸ್ಟ್ ಕೊಡ್ಕೊಂಡು ಈ ತರ ನಿಲ್ಬೇಡ. ನಾನು ಇಷ್ಟು ನಿನ್ನ ಹತ್ರ ಬಂದು ಕ್ಷಮಿಸು ಕ್ಷಮಿಸು ಅಂತ ಕೇಳ್ಕೊಂಡ್ಮೇಲೆ ನಿನ್ನ ಕ್ಷಮಿಸಿಲ್ಲ ಅಂದ್ರೆ, ನೀನು ಬದಲಾಗಿಲ್ಲ ಅಂದ್ಮೇಲೆ ನಿಂತರ ಒಂದು ಕ್ಯಾರೆಕ್ಟರ್ ಪ್ರಪಂಚದಲ್ಲೇ ಇಲ್ಲ. ಆಗುದಿಲ್ಲ ಇಲ್ಲ. ആകാത്. എന്താ മോളെ, ಮನುಷ್ಯಾರೇ ಹೊರತನ ಪ್ರೀತಿಸಿ ಪ್ರೀತಿಯೇ ದೈವ ಅಂತ ಮನಸ್ಸು ಕೊಟ್ಟು ഇപ്പൊ ദൈവത്തെ മുമ്പേ ബന്ദ് വേറെ ആൾക്ക് അന്ത മനസ്സിൽ ജാഗ കൊടുക്കണ എങ്ങനെ സാധ്യം? നോക്കു ವಿದ್ಯಾ, ನಿನಗೆ വേണ്ട ಅಂದ ಕೂಡಲೇ ಮನಸ್ಸಿನಿಂದ ಆ ಪ್ರೀತಿ ಹೋಗಿ ಬಿಡುದಿಲ್ಲ. ಯಾಕೆ ಗೊತ್ತಾ? ಆ ಪ್ರೀತಿ ನಿನ್ನ ಕೇಳಿ ಹುಟ್ಟಿರುವುದಿಲ್ಲಲ್ಲ. ನಿಂಗೆ രണ്ട് ആള് ಒಬ್ಬರಿಗೆ ಒಬ್ಬರು ಪ್ರಾಣಕ್ಕಿಂತ ಅಧಿಕಮ ಪ್ರೀತಿ ಮಾಡಿದಿರಾ, ಅದು ಎನಕ್ಕರಿಯು. ಅಣ್ಣ, ಇದು ನಿನಗೆ ಯಾಕೆ ಗೊತ್ತಾಗಿಲ್ಲ? ನನಗೆ ಮನಸ್ಸಿಲಾಯಿಲೆ. ನೋಡಮ್ಮ, ಪ್ರೀತಿಲಿ ನಾನೇ ಗೆಲ್ಬೇಕು ಅನ್ನೋ ಅಹಂ ಇರಬಾರ್ದು. ಯಾಕೆ ಹೇಳು? ಆ ಸೋಲು ಗೆಲುವು ಒಬ್ಬ ವ್ಯಕ್ತಿದಾಗಿರಲ್ಲ, ಪ್ರೀತಿದಾಗಿರುತ್ತೆ. ವಿದ್ಯಾ, ಮನಸ್ಸು ಕೊಟ್ಟೊಂದ್ ಜೊತೆ ಬಾಳಿದ್ರೆ ಅದು ಸಂಸಾರ, ಬೇರೆಯವನ್ ಜೊತೆ ಬಾಳಿದ್ರೆ ಅದಕ್ಕೆ ಅರ್ಥನೇ ಬೇರೆ ಇರುತ್ತೆ. ಇದನ್ನೆಲ್ಲ ನೀನ್ ನನ್ನ ತಮ್ಮನ್ನ ಮದ್ವೆ ಆಗ್ತೀಯ ಅಂತ ಸ್ವಾರ್ಥದಿಂದ ನಾನು ಹೇಳ್ತಾ ಇಲ್ಲ. ಹಾಗೆ ಹೇಳಿದ್ರೆ ಸರಿ ಹೋಗಲ್ಲ. ಆದ್ರೆ ನಿನ್ ಮನ್ಸಿಗೆ ಮೋಸ ಮಾಡ್ಕೋಬೇಡ. ನೋಕು ಮೋಳೆ, ನೀವಿಬ್ಬರೂ ಪ್ರೀತಿ ಮಾಡಿದಿರಾ, ಏದೋ ಒಂದು ಕಾರಣಕ್ಕೆ ಜಗಳ ಮಾಡಿದಿರಾ. ಇದ್ರಲ್ಲಿ ನಿಂದೇ ತಪ್ಪುನೇ ನಾ ಪರೆಯಲೆ. ಆಣ ನಾ ಮಾಡಿದ್ದೆ ಸರಿ ಅಂತ ಹೇಳುದು ಸರಿ ಇಲ್ಲ. ದಿನ ದಿನ ನೀನು ಹೆಣದ ಬಲೆಯಲ್ಲಿ ನೀನು ಸಿಕ್ಕಿ ಹಾಕಿಕೊಳ್ತಿದ್ದೆ ಮೋಳೆ. ಇದು ಸರಿ ಇಲ್ಲ ಮೋಳೆ, ಇದು ಒಳ್ಳೇದಿಲ್ಲ. ವಿದ್ಯಾ, ಚಂದುಗಿಂತ ಒಳ್ಳೆ ಗಂಡು ನಿನಗ್ ಸಿಗಲ್ಲ ಕಣೆ. ಇದನ್ನ ನಾನು ನಿನ್ ತಂಗಿಯಾಗಿ ಹೇಳ್ತಾ ಇಲ್ಲ. ಹೆಣ್ಣಾಗಿ ಹೆಣ್ಣಿನ ಮನ್ಸು ಅರ್ಥ ಮಾಡ್ಕೊಂಡಿರೋದ್ರಿಂದ ನಾನು ನಿನಗೆ ಹೇಳ್ತಾ ಇದ್ದೀನಿ, ಬೇಗ ಒಂದು ನಿರ್ಧಾರಕ್ಕೆ ಬಾ. ನಾಳೆನೆ ಮದ್ವೆ. ಮಂಟಪ ಕರ್ಕೊಂಡ್ಬಂದ್ಬಿಡಿ. ಏ ಚಂದು, ಈ ಮದುವೆ ಡ್ರೆಸ್ ಅಲ್ಲಿ ಹ್ಯಾಕ್ ಕಾಣ್ತೀನಾ? ನಿಜ ಹೇಳ್ಬೇಕು ಅಂದ್ರೆ ಈ ಡ್ರೆಸ್ ನಿಂಗೆ ಸೂಟ್ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ನನ್ನ ರೇಕ್ಷಿದ್ರೆ ನಿಂಗೆ ಸಮಾಧಾನ ಆಗಲ್ವಾ? ನಡಿ ನಡಿ, ಮುಹೂರ್ತ ಟೈಮ್ ಆಯ್ತು. ಇವನ್ ಯಾವಾಗ್ಲೂ ಹೀಗೇನೆ. ಮದುವೆ ನಂಗೆ ಕರ್ಕೊಂಬನ್ನಿ.
ತಾಳಿಗೆ ಆಶೀರ್ವಾದ ಮಾಡಿಸ್ಕೊಂಬನ್ನಿ. ಕೊಡಿ. ಆಶೀರ್ವಾದ ಮಾಡಿ. ತಾಳಿನೇ ಕಾಣಿಸ್ತಾ ಇಲ್ವಲ್ಲ? ಯಾವನವನು ಜಮೀನ್ದಾರ್ ಮನೆ ಮದುವೆಯಲ್ಲಿ ತಾಳಿ ಕದಿಯೋ ಧೈರ್ಯ ಇರೋ ಯಾವನವನು? ಲುಚ್ಚ ಲಫಂಗ ಲೋಫರ್ ನನ್ನ ಮಕ್ಳ ತಾಳಿ ತಂದ್ಕೊಡ್ರಿ. ತಂದ್ಕೊಡ್ರ ಇಲ್ಲಿ. ತಾಳಿ ಕದಿಯೋನಕ್ ಬೇಕಾಗಿರೋ ಧೈರ್ಯ ಅಲ್ವೋ? ನಿನ್ನಂತ ಮತಿ ಭ್ರಮಣೆ ಹೇಳ್ರಿ ಅವ್ರಗಳಿಗೆ. ತಾಳಿ ಕೊಡೋ. ಯಾವ ತಾಳಿ? ನಿನ್ ಕೈಲಿರೋ ತಾಳಿ ಕೊಡೋ. ಪುರೋಹಿತ್ರೆ ತಗೊಳ್ಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಇದಕ್ಕೆ ತಾನೆ ನಾನ್ ಬಂದು ನಿನ್ ಕಾಲು ಹಿಡಿಬೇಕು ಅಂತ ತಾನೆ ನೀನ್ ಕಾಯ್ತಾ ಇದ್ದಿದ್ದು? ಏನಂದೆ? ನನ್ನಂಥವ್ರಿಗೆ ಪ್ರೀತಿಗೆ ಅರ್ಥ ಗೊತ್ತಿಲ್ವಾ? ನೀ ನನ್ನ ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಗೊತ್ತಾ? ಎಷ್ಟೇ ಹತ್ರ ಬಂದ್ರು ನೀನ್ ತಾನೇ ದೂರ ಹೋಗ್ತಾ ಇದ್ದಿತ್ತು. ಮತ್ತೆ ನೀನ್ ತಪ್ಪು ಮಾಡ್ದೆ, ಕ್ಷಮಿಸು ಅಂತ ಕೇಳ್ದೆ. ಆದ್ರೆ ನಾನ್ ನಿನ್ನ ಹತ್ರ ಬರ್ಬೇಕು ಅನ್ಕೊಂಡಾಗ್ಲಿಲ್ಲ. ಪದೇ ಪದೇ ನಿನ್ ಚುಚ್ಚು ಮಾತಿನಿಂದ ನನ್ನ ನೋವು ಮನ್ಸೆ ನಾನು ಹಠ ಹಿಡಿಯೋ ಹಾಗೆ ಮಾಡ್ದೆ. ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೊತಾಳೆ, ಆದ್ರೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಮಾತ್ರ ಸಹಿಸ್ಕೊಳ್ಳೋದಿಲ್ಲ. ನನ್ನಿಂದ ಆಗ್ಲಿಲ್ಲ ಚಂದು. ಬೇರೆಯವ್ರು ಕಟ್ಟು ಈ ತಾಳೆ ಹತ್ರ ಬರ್ತಿದ್ರೆ ನೀ ನನಗೆ ದೂರ ಆಗೋಗ್ತೀಯ. ಈ ಜನ್ಮದಲ್ಲಿ ನೀ ನನಗ್ ಸಿಗೋಲ್ಲ ಅಂತ ಭಯ ಆಗೋಯ್ತು ಚಂದು. ಐ ಲವ್ ಯು, ಐ ಲವ್ ಯು ಚಂದು. ವಿದ್ಯಾ, ಏನಮ್ಮ ಏನಮ್ಮ ಇದೆಲ್ಲ? ಏನು ಸರ್ ಇದು ನಿಮ್ಗೆ ಗೊತ್ತಿಲ್ಲ? ಇವರಿಬ್ರು ಬಹಳ ದಿನಗಳಿಂದ ಒಬ್ರಿಗೊಬ್ರು ಡೀಪ್ ಲಾವಳ ಇದ್ದಾರೆ ಸರ್. ಇವತ್ತು ಇವರಿಬ್ರು ಎಕ್ಸ್ಪ್ರೆಸ್ ಮಾಡಿಕೊಳ್ತಿದ್ದಾರೆ ಸರ್. ಅದ್ ಸರಿಮ್ಮ, ಬೀಗ್ರಿಗೆ ನಾನು ಏನ್ ಹೇಳಿ? ನೀವೇನು ಹೇಳ್ಬೇಕಾಗಿಲ್ಲ ಅಂಕಲ್. ವಿದ್ಯಾನ ಚಂದು ಮದುವೆ ಮಾಡ್ಕೊಳ್ಳೋದೇ ಕರೆಕ್ಟ್. ನೀವ್ ಇನ್ನೂ ಲೇಟ್ ಮಾಡಿದ್ರೆ ಮತ್ತೆ ಇವರಿಬ್ರು ಮಧ್ಯ ಹೊಸ ಜಗಳ ಶುರು ಆಗ್ಬಿಡುತ್ತೆ. ಸಾರಿ, ನಾನದು ನೀನ್ ಸಾರಿಗಿರಿ ಎಲ್ಲ ಹೇಳ್ಬಾರ್ದು. ನೀನ್ ನಮ್ಮನೆ ಅಳಿಯಾಗೋನು. ಬಾ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಏನಿದೆ ಅಯ್ಯ ಯಜಮಾನ್ರೆ, ಗಂಡ ಹೆಣ್ಣು ಇಬ್ರು ಚೇಂಜ್ ಆಗ್ಬಿಟ್ಟಿದಾರಲ್ಲ. ಇದೇ ಸರಿಯಾದ ಜೋಡಿ. ಅಕ್ಷತೆ ಹಾಕೋ.